ನಮಃ. ಆಜನ್ಮಚೀರ್ಣ ಬಹುದೋಷಿಣೈಷ ಜಾತೋ ತ್ವತ್ಪಾದನೀರಜಯುಗಂ ಹೃದಿ ಕುರ್ವತೋಲ್ಪಂ ದೇವಾಪರಾಧಮನವೇಕ್ಷ ಚ ವೇಕ್ಷ ಭಕ್ತಂ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ನಮಸ್ತೆ ಪಂಚಕಾಲಜ್ಞ ಪಂಚಕಾಲಪರಾಯಣ ಪಂಚಕಾಲೈಕಮನಸಾಂ ತ್ವಮೇವ ಗತಿರವ್ಯಯಃ. ಕರುಣಾಪೂರ್ಣ ಹೃದಯ ಶಂಖಚಕ್ರಗದಾಧರ ಅಮೃತಾನಂದಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ. ಚಾರು ಚರಣ ತೋರಿ ನನಗೆ ಪಾರುಗಾಣಿ ಸಯ್ಯ ಕೊನೆಗೆ ಭಾರ ಹಾಕಿರುವೆ ನಿನಗೆ ನಾರಸಿಂಹನೇ. ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹ ಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಗೆ, ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾದ ವಂದನೆಗಳನ್ನು ಸಲ್ಲಿಸ್ತಾ, ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ ಎಂಬ ಶೀರ್ಷಿಕೆಯಲ್ಲಿ ನಾವು ಇವತ್ತಿನ ಋಷಿ ಚಿಂತನೆಯಲ್ಲಿ ವಿಶೇಷವಾದಂಥ ಮಹರ್ಷಿಗಳನ್ನು ನೋಡೋಣ. ನೀವೆಲ್ಲ ಊಹೆ ಮಾಡಿರ್ಬೋದು ಯಾವುದು ವಿಶೇಷವಾದದ್ದು, ಇಷ್ಟು ದಿನದಲ್ಲಿ ನಾವು ಹೇಳಿದ್ದರಲ್ಲಿ ವಿಭಿನ್ನವಾದದ್ದು ಅಂಥ ಭಗವಂತನ ಒಂದು ನರನಾರಾಯಣ ಮಹರ್ಷಿಗಳ ಬಗ್ಗೆ ಇವತ್ತು ತಿಳಿಯೋಣ. ಬದರಿ ಕ್ಷೇತ್ರಕ್ಕೆ, ಆ ಒಂದು ಇಡೀ ಭಾರತ ಕ್ಷೇತ್ರಕ್ಕೆ ದೇವತಾ ನಾರಾಯಣ ದೇವರು. ಅಂಥ ನಾರಾಯಣ ದೇವರ ವಿಷಯವನ್ನು ಭಕ್ತಿಪೂರ್ವಕವಾಗಿ ಇವತ್ತು ಯಥಾಶಕ್ತಿ ಯಥಾಯೋಗ್ಯತೆಯಾಗಿ ಮನಪೂರ್ವಕವಾಗಿ ಕೇಳೋಣ. ಇವತ್ತು ಬರ್ತಕ್ಕಂಥ ಒಂದೊಂದು ಶಬ್ದಗಳು, ಒಂದೊಂದು ಮಾತುಗಳು ನಮ್ಮ ಮನಸ್ಸಿನಲ್ಲಿ ಈಗ ನಾವು ಹೇಳ್ತೀವಿ, ಮುದ್ರಾಧಾರಣೆ ಮಾಡಿಸ್ಕೋತೀವಿ ಸ್ವಾಮಿಗಳ ಹತ್ರ, ಎಷ್ಟು ಬಲವಾಗಿ ಬೀಳತ್ತೆ, ನಮ್ದು ಸರಿಯಾಗಿ ಬಿದ್ದಿಲ್ಲ ಇನ್ನೊಂದ್ಸಲಿ ಹೋಗಿ ಮಾಡಿಸ್ಕೋತೀವಿ ಅಂತ ಹೇಳ್ತೀವಿ. ಹಾಗೆ ಒಮ್ಮೆ ಸರಿಯಾದ ರೀತಿಯಲ್ಲಿ ಮನಸ್ಸಿನೊಳಗೆ ಬಂತು ಆ ಒಂದು ನರನಾರಾಯಣ ಮಹರ್ಷಿಗಳ ಬಗ್ಗೆ ಅಂದರೆ ಎಲ್ಲ ಋಷಿಗಳು ನಮಗೆ ಅನುಗ್ರಹ ಮಾಡ್ತಾರೆ. ಅದಕ್ಕೆ ಮೊದಲಿಗೆ ನರನಾರಾಯಣರನ್ನ ಪೂಜಿಸ್ತಾ ಇರ್ತಕ್ಕಂಥ ವಿಶೇಷವಾಗಿ ನಾರದರನ್ನ ನಾವು ಸ್ಮರಣೆ ಮಾಡಿ ಮತ್ತೆ ಪ್ರಾರಂಭ ಮಾಡೋಣ. ಈಗಾಗಲೇ ನಾವು ನಾರದರ ಸ್ಮರಣೆ ಎಲ್ಲ ನಮ್ಮ ಯತಿ ಪರಂಪರೆಯನ್ನು ಸ್ಮರಣೆ ಮಾಡಿ ಪ್ರಾರಂಭ ಮಾಡಿದ್ದೇವೆ. ಆದರೂ ಪುನಃ ನಾರದರನ್ನು ನಾವು ಸ್ಮರಣೆ ಮಾಡಿದಾಗ 6 ತಿಂಗಳು ಮನುಷ್ಯರ ಪೂಜೆ, 6 ತಿಂಗಳು ಅಲ್ಲಿ ದೇವತೆಗಳ ಪೂಜೆ, ದೇವತೆಗಳ ಪುರೋಹಿತರಾಗಿ ಪೂಜೆ ಮಾಡ್ತಕ್ಕಂಥವ್ರು ನಾರದರು. ಈಗ ಒಬ್ಬ ವ್ಯಕ್ತಿಗೆ 4 ರೀತಿಯ ಸ್ಥಾನಗಳನ್ನು ಕೊಟ್ಟಾಗ ಆ 4 ಸ್ಥಾನಗಳಿಂದಲೂ ಅವರಿಗೆ ನಾವು ಗೌರವ ಸಲ್ಲಿಸಬೇಕು. ಗುರುಗಳು ನಮಗೆ ನಾರದರು ಜ್ಞಾನವನ್ನು ಕೊಡ್ತಕ್ಕಂಥವ್ರು. ಆದರೆ ಇವತ್ತು ನಾರದರನ್ನ, ಬದರೀನಾರಾಯಣನನ್ನ ಪೂಜೆ ಮಾಡುವಂತಹ ನರನಾರಾಯಣ ಪರ್ವತದಲ್ಲಿ ನೆಲೆಸಿ ಮನುಷ್ಯರಿಗೆ ಅಗಮ್ಯವಾಗಿರ್ತಕ್ಕಂಥ 6 ತಿಂಗಳು ಅವರು ಪೂಜೆ ಮಾಡ್ತಾರೆ. ಅಂತಹ ನಾರದರಿಗೆ ಇವತ್ತು ವಂದನೆ ಮಾಡಿ ನರನಾರಾಯಣ ಮಹರ್ಷಿಗಳ ಬಗ್ಗೆ ತಿಳಿಯೋಣ. ಆನಂತರ ಯಮದೇವರ ಸ್ತೋತ್ರವನ್ನು ಮಾಡೋಣ. ಯಾಕೆಂದರೆ ಹರಿಕಥಾಮೃತ ಸಾರದಲ್ಲಿ ನರನಾರಾಯಣರ ಒಂದು ಚಿಂತನೆ ನಮಗೆ ಕೊಟ್ಟಿದ್ದಾರೆ, ಯಮದೇವರ ಮಕ್ಕಳಾಗಿ ಅಂತ ನಾವು ನೋಡಿದ್ದೀವಿ. ಮೊದಲಿಗೆ ನಾರದರ ಸ್ಮರಣೆ ಮಾಡೋಣ. ನರನಾಮ್ನೋ ಹರೇ ಜ್ಞಾನಂ ನಾರಮಿತ್ಯೋಚ್ಯತೆ ಬುಧೈಃ ತದ್ದಾತೃತ್ವಾತ್ ನಾರದಾಖ್ಯಂ ಗುರುವರ್ಯಮಹಂ ಭಜೆ. ಈಗ ನಾರದರ ವಿಶೇಷ ಅನುಗ್ರಹ ಪಡೆದವರು ಜಗನ್ನಾಥದಾಸರು. ಅಂತಹ ಜಗನ್ನಾಥದಾಸರು ನಮಗೆ ತಿಳಿಸಿಕೊಡ್ತಾರೆ ಹರಿಕಥಾಮೃತ ಸಾರದಲ್ಲಿ, ನರನ ನಾರಾಯಣನ ಹರಿಕೃಷ್ಣರ ಪಡೆದೆ ಪುರುಷಾರ್ಥ ತೆರದಲ್ಲಿ ತರಣಿ ಶಶಿ ಶತರೂಪರಿಗೆ ಸಮನೆನಿಸಿ ಪಾಪಿಗಳ ನಿರಯದೊಳು ನೆಲೆಗೊಳಿಸಿ ಸಜ್ಜನ ನೆರವಿಯನು ಪಾಲಿಸುವ ಔದುಂಬರ ಸಲಹು ಸಲಹೆಮ್ಮ ಬಿಡದಲೇ ಪರಮ ಕರುಣದಲ್ಲಿ. ಇಂಥ ಹರಿಕಥಾಮೃತ ಸಾರದಲ್ಲಿ ನರನ ನಾರಾಯಣನ ಹರಿಕೃಷ್ಣರ ಪಡೆದೆ ಪುರುಷಾರ್ಥ ತೆರದಲ್ಲಿ, ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನೋದು 4 ಪುರುಷಾರ್ಥಗಳು. ಆದರೆ ನಿಮಗೆ 4 ಪುರುಷಾರ್ಥಗಳು ಕೊಡುವಂಥ, ಅದಕ್ಕೆ ನಿಯಾಮಕನಾದಂತಹ ಭಗವಂತನನ್ನೇ ನೀವು ಪಡೆದ್ರಿ ಅಂತ ಹೇಳಿ ಯಮದೇವರನ್ನ ಸ್ತೋತ್ರ ಮಾಡ್ತಿದ್ದಾರೆ. ಎಂದು ನಮಗೆ ಯಮದೇವರ ಸ್ಮರಣೆ ಬರುತ್ತೋ ಅಂದಿನ ದಿನವೇ ಸುದಿನ ಅಂತ ತಿಳಿಬೇಕು. ಯಾವತ್ತು ಯಮದೇವರು ನಮಗೆ ಧೈರ್ಯವನ್ನು ತಂದು ಕೊಡ್ತಾರೆ ಹೊರತು ನಮಗೆ ದೀನತೆಯನ್ನ, ಅಯ್ಯೋ ನಮ್ಮ ಪ್ರಾಣಹರಣ ಮಾಡುವಂತಹ ಮೃತ್ಯು ದೇವತೆ ಅಂತಲ್ಲ, ಧರ್ಮ ದೇವತೆ ಅಂತ ತಿಳಿದು ಯಮದೇವರನ್ನ ನಾವು ಪ್ರಾರ್ಥನೆ ಮಾಡಬೇಕು. ದಕ್ಷಿಣ ದಿಶಾವಾಸಿನ ಜ್ಞಾನಾನಂದನ್ ನಮಾಮ್ಯಹಂ ಅಂತ ಏನು ನಾವು ಅಗಸ್ತ್ಯರನ್ನ ಪ್ರಾರ್ಥನೆ ಮಾಡ್ತೀವಿ, ದಕ್ಷಿಣ ದಿಕ್ಕಿನಲ್ಲಿ ಯಮದೇವರು ಇದ್ದಾರೆ, ಅಗಸ್ತ್ಯ ಋಷಿಗಳು ಇದ್ದಾರೆ. ಅಗಸ್ತ್ಯ ಋಷಿಗಳನ್ನ ನಾವು
ಸ್ಮರಣೆ ಮಾಡಿದ್ದೀವಿ. ಇವತ್ತು ಅಗಸ್ತ್ಯರ ಒಂದು ಪತ್ನಿಯಾದಂತಹ ಕಾವೇರಿಯ ತೀರದಲ್ಲಿ ಕುಳಿತು ನಾವಿವತ್ತು ಆ ಯಮದೇವರಿಗೆ ಅನುಗ್ರಹ ಮಾಡಿದಂತಹ ಭಗವಂತನ ನರನಾರಾಯಣನ ಆ ಮಹರ್ಷಿಗಳ ಒಂದು ಚಿಂತನೆಯನ್ನು ಮಾಡ್ತಿದ್ದೀವಿ ಅಂದರೆ ಇದು ನಮ್ಮೆಲ್ಲ ಎಂದು ಹಿರಿಯರು ನಮ್ಮನ್ನು ಪೂರ್ವಜರು ನಮ್ಮನ್ನು ಹರಸಿ ಕಳಿಸಿದ್ದಾರೆ. ಇಲ್ಲಾಂದರೆ ಇಂಥ ಒಂದು ಸೌಭಾಗ್ಯ ಇಡೀ ಭಾರತ ದೇಶದ ದೇವತಾ ನಾರಾಯಣನ ಸ್ಮರಣೆ ಮಾಡುವಂತಹ ಒಂದು ಕೇಳುವಂತಹ ಸೌಭಾಗ್ಯ ನಮಗೆ ನಮ್ಮ ಹಿರಿಯರು ನಮ್ಮ ತಂದೆ ತಾಯಿಗಳು ಈ ಶರೀರ ಕೊಟ್ಟಿದ್ದಕ್ಕೆ ತಾನೇ ಇಷ್ಟೆಲ್ಲ ವೈಭವ. ಅಂತಹ ತಂದೆ ತಾಯಿಗಳನ್ನು ನಾವು ಸ್ಮರಣೆ ಮಾಡ್ತಾ ಪ್ರಾರಂಭ ಮಾಡೋಣ. ಬ್ರಹ್ಮನ ಹೃದಯದಿಂದ ದಿವ್ಯ ದೇಹಧಾರಿಯಾದಂತಹ ಧರ್ಮರಾಜ ಧರ್ಮ ಜನಿಸ್ತಾನೆ. ಅವನಿಗೆ ದಕ್ಷನ ಮಗಳಾದಂತಹ ಮೂರ್ತಿ ಎಂಬ ಕನ್ಯೆಯನ್ನು ಬ್ರಹ್ಮದೇವರು ಕೊಡ್ತಾರೆ. ಆಗ ನರನ ಆ ಮೂರ್ತಿ ಎಂಬ ಕನ್ಯೆಯಲ್ಲಿ ಧರ್ಮನಿಗೆ ಜನಿಸಿದಂತಹ ಪುತ್ರರು ನರನಾರಾಯಣರಾಗಿದ್ದಾರೆ. ಇವರಿಬ್ಬರು ಅದು ಪ್ರಾದುರ್ಭಾವ ಆದ ಮರುಕ್ಷಣದಿಂದ ಪ್ರಪಂಚದ ಕಲ್ಯಾಣಕ್ಕಾಗಿ ತಪಸ್ಸು ಮಾಡುವ ಉದ್ದೇಶದಿಂದಲೇ ನರನಾರಾಯಣರ ಒಂದು ಪ್ರಾದುರ್ಭಾವ ಆಯಿತು ಅಂತ ನಾವು ತಿಳಿಬೇಕು. ಗಂಗಾ ನದಿ ತೀರದ ಬದರಿಕಾಶ್ರಮದಲ್ಲಿ ನರನಾರಾಯಣರು ನೆಲೆಸಿದ್ದಾರೆ. ನರನಾರಾಯಣರನ್ನ ನಾವು ಎಂದು ಸ್ಮರಣೆ ಮಾಡ್ತೀವೋ ಆ ಕ್ಷಣ ನಾವು ಯಾವ ಪ್ರದೇಶದಲ್ಲಿ ಕುಳಿತಿದ್ದೇವಲ್ಲ ಆ ಪ್ರದೇಶದಲ್ಲಿ ಆ ಬದರಿಯಗೆ ಅಭಿಮಾನಿ ದೇವತಾ, ಆ ಸ್ಥಳಕ್ಕೆ ಅಭಿಮಾನಿ ದೇವತಾ ಒಬ್ಬ ಇದ್ದಾರಲ್ಲ, ಆ ಅಭಿಮಾನಿ ದೇವತಾ ಈ ಸ್ಥಳದಲ್ಲಿ ಬಂದು ಐಕ್ಯವಾಗಿ ಬಿಡ್ತಾರೆ. ಅಂದರೆ ಬದರಿ ನಾರಾಯಣ ಬಂದ ಮೇಲೆ ಆ ದೇವತಾ ಬರೋದೇನು ಹೆಚ್ಚು. ಹಾಗಾಗಿ ಬದರಿ ನಾರಾಯಣನನ್ನ ನಾವಿವತ್ತು ಸ್ಮರಣೆ ಮಾಡುವಂತಹ ಮಹಾನ್ ಸಾಹಸ ಕಾರ್ಯಕ್ಕೆ ಕೈ ಹಾಕಿದ್ದೀವಿ ಅಂತ ತಿಳಿಬೇಕು. ಪ್ರಪಂಚದ ಕಲ್ಯಾಣಕ್ಕಾಗಿ ತಪಸ್ಸು ಮಾಡುವಂತಹ ಒಂದು ಚರ್ಯೆಯನ್ನ ಭಗವಂತ ತೋರಿಸಿದ್ದಾನೆ. ನಾರಾಯಣ ದೇವರು ನರ ಪರ್ವತ ನಾರಾಯಣ ಪರ್ವತ ಅಂತ ಹೇಳಿ ನಾವು ಬದರಿಗೆ ಈ ಕ್ಷಣದಲ್ಲಿ ನಾವು ಇಲ್ಲಿ ಇಲ್ಲ ರೀ, ನಾವು ಎಲ್ಲಿ ಕೂತಿದ್ದೀವಿ ಅಲ್ಲಿ ಇಲ್ಲ. ನಮ್ಮ ಮನಸ್ಸು ಬದರಿಗೆ ಹಾರಿಬಿಟ್ಟಿದೆ. ಅಲಕನಂದ ನಮ್ಮ ಕಣ್ಮುಂದೆ ಬರ್ತಾ ಇದೆ. ಬದರಿ ನಾರಾಯಣನ ಆ ಒಂದು ಪ್ರದಕ್ಷಿಣೆ ಮಾಡಿ ಸ್ವಾಮಿ ಅಲ್ಲಿ ನಾರದರು ಪೂಜೆ ಮಾಡ್ತಾ ಇದ್ದಾರೆ ಬದರಿ ನಾರಾಯಣನಿಗೆ. ಇಂತಹ ನರನಾರಾಯಣರ ಚರಿತ್ರೆಯನ್ನ ಅಲ್ಲೇ ಕುಳಿತು ನಾರದರ ಅನುಗ್ರಹದಿಂದ ನಾವಿವತ್ತು ಕೇಳ್ತಿದ್ದೀವಿ ಅಂತ ತಿಳಿಯೋಣ. ಹೀಗೆ ಆ ತಪಸ್ಸು ಮಾಡ್ತಿದ್ದಾಗ ಆ ಗಂಗಾ ನದಿ ತೀರದಲ್ಲಿ ಆ ಇಂದ್ರದೇವರು ಆ ನರನಾರಾಯಣರ ತಪಸ್ಸು ಕೆಡಿಸಲು ಅಂತ ಪುಸ್ತಕದಲ್ಲಿ ವಾಕ್ಯಗಳು ಬರುತ್ತೆ. ಅದನ್ನು ಯಾವತ್ತೂ ನಾವು ತಪ್ಪು ತಿಳಿಬಾರ್ದು. ದೇವರ ತಪಸ್ಸನ್ನ ಆಲೋಚನೆ ಉಗ್ರವಾದಂತಹ ತಪಸ್ಸು ಲೋಕ ಕಲ್ಯಾಣಕ್ಕಾಗಿ ತಪಸ್ಸು ಮಾಡ್ತಿದ್ದಾನೆ ಅಂದಮೇಲೆ ಇಂದ್ರದೇವರು ಯಾರು ಏನು, ಆದರೆ ಜಗತ್ತಿಗೆ ಅವರ ಮಹಿಮೆಯನ್ನು ತಿಳಿಸೋದಕ್ಕಾಗಿ ದೇವನ ಆಜ್ಞೆಯಿಂದ ಇಂದ್ರದೇವರು ಅಪ್ಸರೆಯರನ್ನೆಲ್ಲ ಕಳಿಸ್ತಾರೆ. ಯಾಕೆಂದ್ರೆ ಮುಂದೆ ಅವನು ದೇವ ಕಾರ್ಯವಾಗಬೇಕಾಗಿದೆ. ಅದಕ್ಕಾಗಿ ಅಪ್ಸರೆಯನ್ನೆಲ್ಲ ಕಳಿಸಿದ್ರು ತಪಸ್ಸಿಗೆ ಭಂಗ ಉಂಟು ಮಾಡಿ ಅಂತ. ಆದರೆ ಅವರ ಮನಸ್ಸಿನಲ್ಲಿ ಗೊತ್ತು, ದೇವನ ತಪಸ್ಸಿಗೆ ಭಂಗ ಉಂಟು ಮಾಡೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅವನು ಯಾವುದೇ ರೀತಿಯಲ್ಲಿ ಅವನು ಸ್ವತಂತ್ರ ನಿಯಾಮಕ ಅಂದಮೇಲೆ ಅವನಿಗೆ ಯಾರು ವಿಘ್ನ ಉಂಟು ಮಾಡೋರು? ಅವನು ವಿಶ್ವಂಭರನಾಗಿ ಎಲ್ಲರ ವಿಘ್ನವನ್ನ ನಿವಾರಣೆ ಮಾಡುವಂತಹ ಏಕೈಕ ಸ್ವಾತಂತ್ರ್ಯದಂತಹ ದೇವತೆ ಆಗಿದ್ದಾನೆ. ಇಂಥವನ ತಪಸ್ಸನ್ನು ಯಾರು ಕೆಡಿಸೋದಕ್ಕೆ ಸಾಧ್ಯ? ತಪ ಅಂದರೆ ಆಲೋಚನೆ. ನೋಡಿ, ನಮಗೆ ಒಂದೊಂದು ಆಲೋಚನೆಗಳು ದೇವರ ಒಂದು ಕುರಿತು ಜಿಜ್ಞಾಸೆ ಬರುತ್ತೆ, ಎಲ್ಲೋ ಒಂದು ಹಂತದಲ್ಲಿ ನಮಗೆ ನಿಂತು ಹೋಗುತ್ತೆ. ಆಗ ನಾವು ಈ ರೀತಿ ನರನಾರಾಯಣರಿಗೆ ಆ ಒಂದು ಸ್ಮರಣೆಯನ್ನ ಮಾಡಿದಾಗ ಆ ಚಿಂತನೆಗೆ ನಿರ್ವಿಘ್ನತೆ ಉಂಟಾಗತ್ತೆ. ಯಾಕೆಂದರೆ ತಪಸ್ಸು ಮಾಡುವಂತಹ ರೂಪ ಯಾವ ರೂಪದಲ್ಲಿ ಹೋಗಿ ಏನೇನು ಪ್ರಾರ್ಥನೆ ಮಾಡ್ತೀವೋ ಆಯಾ ರೀತಿ ನಮಗೆ ಲಭ್ಯವಾಗತ್ತೆ. ನಾವು ಬದರಿ ನಾರಾಯಣನ ಮುಂದೆ ಹೋಗಿ ನಾವು ಭಜನೆ ಮಾಡ್ತೀವಿ, ನಾವು ಜೋರಾಗಿ ನಾಟ್ಯ ಮಾಡ್ತೀವಿ ಅಂದರೆ ಅದು ಅವರ ತಪಸ್ಸಿಗೆ ವಿಘ್ನ ಉಂಟು ಮಾಡುವಂತಹ ಅದು ತಪ್ಪಾದ ಕೆಲಸವೇ ಆಗತ್ತೆ. ಆದರೆ ಅಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ, ನಾವು ಅಲ್ಲಿ ಹೋಗಿ ಒಂದು 108 ನಮ್ಮ ಮನಸ್ಸಿಗೆ ಆಸೆ ಪಡಬೇಕು ರೀ. ಇವತ್ತು ದೇವರು ಮನಸ್ಸು ಕೊಟ್ಟಾಗ, ಸಾತ್ವಿಕತೆ ಬಂದಾಗ, ಸ್ವಾಮಿ ನಾವು ಕೃಷ್ಣ ಮಂತ್ರ ಜಪ ನಿನ್ನ ಮುಂದೆ ಕೂತು ಮಾಡಬೇಕು. ಅದು ನಿಜವಾದ ಒಂದು ಯಾವುದೇ ವ್ರತ ಮಾಡಿದ್ರೆ ಒಂದು 14 ವರ್ಷ ಆದಮೇಲೆ ಅದನ್ನು ನಾವು ಸಂಪನ್ನಗೊಳಿಸೋದಕ್ಕಿಂತ ಮುಂಚೆ ಎಷ್ಟೆಲ್ಲ ಬ್ರಾಹ್ಮಣ ಮುತ್ತೈದೆಯರನ್ನ ಕರೆದು ಆ ವ್ರತವನ್ನು ಸಂಪನ್ನಗೊಳಿಸ್ತೀವಿ. ಹಾಗೆ ಕೃಷ್ಣ ಮಂತ್ರ ಜಪ ನಮಗೆ ಬಂದಿದೆ ಅಂದರೆ ನಾರಾಯಣ ದೇವರ ಮುಂದೆ, ನಾರಾಯಣ ದೇವರು ನರನಾರಾಯಣರು ತಪಸ್ಸು ಮಾಡ್ತಿರುವಂತಹ ಜಾಗಕ್ಕೆ ಹೋಗಿ ಕೃಷ್ಣ ಮಂತ್ರ ಜಪವನ್ನ ಮಾಡಬೇಕು ಅಂತ ಹೇಳಿ ನಾವು ಸಂಕಲ್ಪ ಮಾಡೋಣ. ಪ್ರತಿನಿತ್ಯ ಕೃಷ್ಣ ಮಂತ್ರ ಜಪ ಮಾಡುವಾಗ ನಾರಾಯಣ ದೇವರು
ಮುಂದೆ ಆ ತೀರದ ಮುಂದೆ ನದಿ ತೀರದಲ್ಲಿ ಕುಳಿತು ದೇವರ ಮುಂದೆ ಕುಳಿತು ಮಾಡ್ತಿದ್ದೀವಿ ಅನ್ನೋ ಅನುಸಂಧಾನ ನಮಗೆ ಬರಲಿ ಅಂತ ಪ್ರಾರ್ಥನೆ ಮಾಡೋಣ. ಈಗ ಇಂದ್ರದೇವರು ಅಪ್ಸರೆಯರನ್ನ ಕಳಿಸಿದ್ದಾರೆ. ಅವರಿಗೆ ಸಹಾಯಾರ್ಥವಾಗಿ ಮನ್ಮಥನನ್ನು ಕಳಿಸ್ತಾರೆ. ಅವನು ತನ್ನ ಗೆಳೆಯ ವಸಂತನನ್ನು ಕರೆದುಕೊಂಡು ಬಂದ. ಈಗ ಆಶ್ರಮದ ಸುತ್ತ ಇದ್ದಕ್ಕಿದ್ದಂತೆಯೇ ಒಂದು ಮನೋಹರವಾದಂತಹ ವಸಂತದ ಸೊಬಗು ಮೂಡಿ ಬಂತು. ಅಲ್ಲಿರ್ತಕ್ಕಂಥ ಎಲ್ಲ ಮುನಿಗಳಿಗೆ ವಿಸ್ಮಯವಾಗ್ತಾ ಇದೆ. ಆಗ ಇಂದ್ರನ ಮನೋಗತವನ್ನ ತಪಸ್ವಿಗಳೆಲ್ಲರೂ ಗುರುತಿಸ್ತಾರೆ. ಆಗ ಅಷ್ಟು ಹೊತ್ತಿಗೆ ಅಪ್ಸರೆಯರೆಲ್ಲ ಅವರ ಕಣ್ಣಿಗೆ ಬೀಳ್ತಾರೆ. ಆದರೆ ಎಲ್ಲ ಮಹರ್ಷಿಗಳು ಕಣ್ಣು ಮುಚ್ಚುತ್ತಾರೆ. ಆದರೆ ಆ ಒಂದು ನಾರಾಯಣ ಮಹರ್ಷಿಗಳು ಅದನ್ನ ಸಾಮಾನ್ಯ ಋಷಿಗಳಂತೆ ಕೋಪಗೊಳ್ಳೇ ಇಲ್ಲ, ಶಾಪವನ್ನು ಕೊಟ್ಟಿಲ್ಲ. ಸಾಮಾನ್ಯವಾಗಿ ಎಲ್ಲರಿಗೂ ತಮ್ಮ ತಪಸ್ಸಿಗೆ ವಿಘ್ನವಾದರೆ ಶಾಪ ಕೊಡ್ತಾರೆ. ಆದರೆ ನಾರಾಯಣ ದೇವರು ನಸು ನಗೆಯೊಂದಿಗೆ ಮನ್ಮಥನನ್ನ ಬಾಪ ಅಂತ ಹೇಳಿ ಬಂದವರನ್ನೆಲ್ಲ ತಮ್ಮ ಆಶ್ರಮಕ್ಕೆ ಸ್ವಾಗತ ಮಾಡ್ತಾರೆ. ಆಗ ಎಲ್ಲ ಆ ಮಹರ್ಷಿಗಳು ಒಂದು ಹೂವಿನ ಗೊಂಚಲನ್ನ ತಗೊಂಡು ಆ ಒಂದು ಎಲ್ಲರಿಗೂ ಹೂವಿನ ಗೊಂಚಲು ಕೊಡ್ತಾನೆ. ಯಾರು? ಮನ್ಮಥ. ಅಲ್ಲ, ತಪಸ್ಸಿಗೆ ಎಲ್ಲವನ್ನ ಬಿಟ್ಟಂತ ತಪಸ್ವಿಗಳಲ್ಲಿ ಹೂವಿನ ಗೊಂಚಲು ಏನಕ್ಕೆ ಬೇಕು? ಅವರಿಗೆ ಏನು ಗೊತ್ತಾಗಲ್ಲ, ನಾರಾಯಣ ದೇವರು ಇದ್ದಾರೆ ಅನ್ನೋ ಒಂದು ಧೈರ್ಯದಿಂದ ಸುಮ್ಮನೆ ಕುಳಿತಿರ್ತಾರೆ. ಯಾರು ಅದನ್ನ ಮುಟ್ಟೋಲ್ಲ. ಆದ್ರೆ ನಾರಾಯಣ ಮಹರ್ಷಿಗಳ ಬಳಿ ಮನ್ಮಥ ಕೊಟ್ಟಾಗ ಆ ಹೂಗಂಚಲನ್ನು ತೆಗೆದುಕೊಂಡು ಅದರಲ್ಲಿ ಒಂದು ತಮ್ಮ ತೊಡೆಯ ಮೇಲೆ ಒಂದು ಹೆಣ್ಣಿನ ಆಕೃತಿಯನ್ನ ನಾರಾಯಣ ದೇವರು ಬರೀತಾರೆ. ನೋಡುತ್ತಿದ್ದಂತೆ ಅದಕ್ಕೆ ಜೀವ ಬಂದೇ ಬಿಡುತ್ತೆ. ಆ ಮಹರ್ಷಿಗಳ ತೊಡೆಯ ಮೇಲೆ ಆ ಒಂದು ಹೆಣ್ಣು, ಸುಂದರವಾದಂತಹ ಸ್ತ್ರೀ ಕುಳಿತಿರ್ತಾಳೆ, ಅಪ್ಸರ ಸ್ತ್ರೀ. ಅವಳಿಗೆ ಊರ್ವಶಿ ಅಂತ ಹೆಸರಾಗಿ ಇವಳು ನನ್ನ ಪುತ್ರಿ, ಬದ್ರೀನಾರಾಯಣ ದೇವರ ಪುತ್ರಿ. ನಾವು ನಮ್ಮ ಮಕ್ಕಳನ್ನ ನನ್ನ ಮಗಳು ಅಂತ ಹೇಳಬೇಕಾದ್ರೆ ನಾವು ಊರ್ವಶಿಯನ್ನ ಸ್ಮರಣೆ ಮಾಡಬೇಕು. ಅಪ್ಪ, ಬದರೀನಾರಾಯಣನ ಮಗಳು ಊರ್ವಶಿ, ಅಂತಹ ಮಗಳು ನನ್ನ ಮಗಳನ್ನ ರಕ್ಷಣೆ ಮಾಡಲಿ. ಇದು ಮಕ್ಕಳ ಮೇಲೆ ನಮಗೆ ಅತಿಯಾದ ವ್ಯಾಮೋಹರಿ. ಆ ವ್ಯಾಮೋಹವನ್ನ ನಾವು ಪ್ರಾರ್ಥನೆಯ ಮೂಲಕ ಅದನ್ನ ನಾವು ಸಮಾಧಾನ ಪಟ್ಟಿಕೊಳ್ಳೋಣ. ವ್ಯಾಮೋಹವನ್ನ ಅಧ್ಯಾತ್ಮ ಕಡೆ ತಿರುಗೋಣ. ನನ್ನ ಮಗಳು ಅನ್ನೋ ಅಭಿಮಾನ ನಮಗಿರ್ಲಿ. ಆದರೆ ಬದರೀನಾರಾಯಣನ ಮಗಳು ನನ್ನ ಮಗಳನ್ನ ರಕ್ಷಣೆ ಮಾಡಲಿ. ನನ್ನ ಮಕ್ಕಳನ್ನ ತೊಡೆಯ ಮೇಲೆ ಕೂಡಿಸಿ ಲಾಲಿಸಿ ಬೆಳೆಸಿ ಪೋಷಿಸಿ ಬಂದಿರ್ತೀವಿ. ಇವತ್ತು ಅವರವರ ಕರ್ಮಾನುಸಾರ ಅವರ ಬದುಕು ಎಲ್ಲೋ ಒಂದು ಕಡೆ ಹೋಗ್ತಾ ಇರುತ್ತೆ. ಆಗ ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ ಎಲ್ಲವನ್ನ ನಾವು ಪ್ರಾರ್ಥನೆ ಮಾಡಬೇಕು. ಆಗ ಬದ್ರೀನಾರಾಯಣ ತನ್ನ ಒಂದು ವಶಕ್ಕೆ ಬಂದಂತಹ ಎಲ್ಲ ಮಹರ್ಷಿಗಳಿಗೆ ಹೇಳಿ ಇವಳು ನನ್ನ ಮಗಳು ಅಂತ ಹೇಳಿ ಆ ಅಪ್ಸರೆಯನ್ನ, ಊರ್ವಶಿಯನ್ನ ಇಂದ್ರದೇವರಿಗೆ ಕಾಣಿಕೆಯನ್ನಾಗಿ ಕೊಟ್ಟು ಕಳಿಸಿಬಿಡ್ತಾರೆ. ಆಗ ಮಹರ್ಷಿಗಳ ತೊಡೆ ಊರಿನಿಂದ ಜನಿಸಿದ ಅವಳಿಗೆ ಊರ್ವಶಿ ಅಂತ ಹೇಳಿ ಆ ಇಂದ್ರನ ಆಸ್ಥಾನದಲ್ಲಿ ಪ್ರಖ್ಯಾತಳಾಗಿ ಅನೇಕ ಪ್ರಕರಣಗಳೇ. ಮಹಾಭಾರತ ಓದಿದಾಗ ನಮಗೆ ಊರ್ವಶಿಯ ಚಿಂತನೆ ಒಮ್ಮೆ ನಾವು ನೋಡೋಣ. ಅದನ್ನೆಲ್ಲ ಊರ್ವಶಿ ಬಹಳ ಪ್ರಖ್ಯಾತವಾದಂತಹ ಪ್ರಕರಣಗಳಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದಾಳೆ. ಹೀಗೆ ಊರ್ವಶಿಯನ್ನ ಕಳಿಸಿದ್ದಾಯ್ತು. ಇಂದ್ರದೇವರು ಮತ್ತೊಮ್ಮೆ ಅಲ್ಲಿ ಯಾವ ಋಷಿಗಳ ತಂಟೆಗೆ ಬಂದಿಲ್ಲ. ಋಷಿಗಳಿಗೆ ಬೇಕಾದಂತಹ ವಾತಾವರಣವನ್ನ ಕಲ್ಪಿಸಿಕೊಟ್ಟು ತಾವು ಶರಣಾಗಿ ಹೊರಟು ಬಿಡ್ತಾರೆ ಇಂದ್ರದೇವರು. ಹಿಂದೆ ಇನ್ನೊಂದು ನಮಗೆ ತಿಳಿಯದಂತಹ ವೃತ್ತ ಅಂತ ನಮಗೆ ಒಂದು ಪುರಾಣಾದಿಗಳಲ್ಲಿ ಸಿಗತ್ತೆ. ಹಿರಣ್ಯಕಶಿಪು ಅವನ ನಂತರ ಪ್ರಹ್ಲಾದ ರಾಕ್ಷಸನ ರಾಜ್ಯವಾದಂತಹ ಪಾತಾಳದಲ್ಲಿ ಆಳತೊಳ ಭಗವಂತ ನರಸಿಂಹ ರೂಪದಿಂದ ಪ್ರಹ್ಲಾದನಿಗೆ ಅಭಿಷೇಕ ಮಾಡಿ ಅವನು ಹೊರಟು ಬಿಡ್ತಾನೆ. ಆಗ ಪ್ರಹ್ಲಾದರಾಜರು ರಾಜ್ಯವಾಳ್ತಿದ್ದಾಗ ಧರ್ಮಪರರಾಗಿ ಪ್ರಹ್ಲಾದರಾಜರು ರಾಜ್ಯವಾಳ್ತಿರ್ತಾರೆ. ಎಲ್ಲರೂ ಅವರ ರಾಜ್ಯದಲ್ಲಿ ಎಲ್ಲರೂ ತಮ್ಮ ಆಶ್ರಮಗಳಿಗೆ ಉಚಿತವಾದಂತಹ ಧರ್ಮ ಕರ್ಮಗಳನ್ನ ಮಾಡ್ತಾ ಸುಖವಾಗಿರ್ತಾರೆ. ಒಮ್ಮೆ ಏನಾಗತ್ತೆ, ಚ್ಯವನ ಮಹರ್ಷಿಗಳು ನಕುಲೀಶ್ವರ ತೀರ್ಥದಲ್ಲಿ ಸ್ನಾನಕ್ಕೆ ಇಳಿದಿದ್ದಾಗ ಒಂದು ಭಯಂಕರ ಸರ್ಪ ಅವರನ್ನ ಹಿಡಿದು ಬಿಡುತ್ತೆ. ಯಾರನ್ನ? ಚ್ಯವನ ಮಹರ್ಷಿಗಳನ್ನ. ಆ ಮಹರ್ಷಿಗಳಿಗೆ ಸರ್ಪದ ವಿಷದ ಬಾಧೆ ಏನು ಬಾಧಿಸೋದೇ ಇಲ್ಲ. ಆದರೆ ಅದು ಅವರನ್ನ ರಸಾತಳಕ್ಕೆ ಎಳೆದುಕೊಂಡು ಬಂದುಬಿಡತ್ತೆ ಆ ಒಂದು ಸರ್ಪ. ಆಗ ಅಲ್ಲಿ ಮಹರ್ಷಿಗಳು ರಾಜನಾದಂತಹ ಪ್ರಹ್ಲಾದನನ್ನ ಸಂದರ್ಶನ ಮಾಡ್ತಾರೆ ಚ್ಯವನ ಮಹರ್ಷಿಗಳು. ಆ ಚ್ಯವನ ಮಹರ್ಷಿಗಳು ಆ ಪ್ರಹ್ಲಾದ ನೋಡ್ತಾನೆ, ಇಂತಹ ಮಹರ್ಷಿಗಳು ಬಂದಿದ್ದಾರೆ, ಭೃಗು ವಂಶದಲ್ಲಿ ಬಂದವರು ಅಂತ ಹೇಳಿ ಸತ್ಕರಿಸಿ ಆಧರಿಸಿ, ಏನು ಸ್ವಾಮಿ ನೀವು ಬಂದದ್ದು ಅಂತ ಕಾರಣವನ್ನ ಕೇಳಿದಾಗ ಮಹರ್ಷಿಗಳು ಹೇಳ್ತಾರೆ, ನಾನು ನಕುಲೀಶ್ವರ ತೀರ್ಥದಲ್ಲಿ ಸ್ನಾನ ಮಾಡ್ತಿದ್ದೆಪ್ಪ ಅಂತ ಹೇಳಿ ಆ ಒಂದು ನೈಮಿಷ ತೀರ್ಥದ ಮಹಿಮೆಯನ್ನ ವಿವರವಾಗಿ ವಿವರಿಸ್ತಾರೆ ಪ್ರಹ್ಲಾದರಾಜರಿಗೆ.
ಆಗ ಪ್ರಹ್ಲಾದರಾಜರಿಗೂ ಅನಿಸುತ್ತೆ, ನಾನು ನೈಮಿಷ ತೀರ್ಥದಲ್ಲಿ ಸ್ನಾನ ಮಾಡಿ ಆ ಒಂದು ಭಗವಂತನ ಅನುಗ್ರಹಕ್ಕೆ ಮತ್ತೆ ಮತ್ತೆ ಪಾತ್ರನಾಗಬೇಕು ಅಂತ ಹೇಳಿ ರಾಕ್ಷಸ ಪರಿವಾರದೊಂದಿಗೆ ಅಲ್ಲಿಗೆ ಬರ್ತಾನೆ. ಆಗ ಸಪರಿವಾರ ಸಹಿತನಾಗ ಬಂದಂತಹ ಪ್ರಹ್ಲಾದರಾಜರು ಸ್ನಾನಾದಿಗಳನ್ನು ಮುಗಿಸ್ತಾರೆ. ಅಲ್ಲಿಯೇ ಆ ಒಂದು ಸರಸ್ವತಿ ನದಿ ತೀರದಲ್ಲಿ ಬೃಹತ್ತಾದ ಒಂದು ಸಾಲ ವೃಕ್ಷದ ಮೇಲೆ ಒಂದು ಕಟ್ಟಲ್ಪಟ್ಟ ಬಿಲ್ಲು ಬಾಣಗಳು ನೋಡ್ತಾನೆ. ಮೊದಲಿಗೆ ಅವರಿಗೆ ಬಿಲ್ಲು ಬಾಣಗಳು ಕಾಣಿಸುತ್ತೆ ಪ್ರಹ್ಲಾದರಾಜನಿಗೆ. ಆಗ ಆ ನಂತರ ಅಲ್ಲಿ ಇಬ್ಬರು ಮುನಿಗಳು ಧ್ಯಾನಪರಾಯಣರಾಗಿ ಕುಳಿತಿದ್ರು. ಅವರ ಹೆಗಲಿನಲ್ಲಿ ದಿವ್ಯ ಧನಸ್ಸುಗಳು ಮತ್ತು ಅಕ್ಷಯ ತುಣೀರಗಳು ಇದ್ದವು. ಅಂದ್ರೆ ಅಕ್ಷಯವಾದ ಬತ್ತಳಿಕೆಗಳು, ಎಂದೂ ಭತ್ತದ ಬಾಣಗಳನ್ನು ಇಡುವುದಕ್ಕೆ ಅಕ್ಷಯ ತುಣೀರಗಳು ಅಂತ ಹೇಳ್ತಾರೆ. ಇದನ್ನು ನೋಡಿ ಪ್ರಹ್ಲಾದರಾಜರಿಗೆ ಆಶ್ಚರ್ಯವಾಗತ್ತೆ. ಇವರು ಕ್ಷತ್ರಿಯರ ಅಥವಾ ತಪಸ್ವಿಗಳ ಅಂತ ಪ್ರಶ್ನೆ ಬರುತ್ತೆ ನೋಡಿ. ಯಾರಿಗೂ ಒಂದು ಕಲಿಪ್ರವೇಶ ತಪ್ಪಿದ್ದಿಲ್ಲ. ಆದರೆ ಆ ಒಂದು ಪ್ರಹ್ಲಾದರಾಜರಿಗೆ ಹೇಳ್ತಾರೆ, ನರಮುನಿಗಳ ಹತ್ರ ಬಂದು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನೀವೇನಕ್ಕೆ ಈ ರೀತಿ ಆ ಬಿಲ್ಲು ಬಾಣಗಳನ್ನು ಇಟ್ಟುಕೊಂಡು ತಪಸ್ಸಿಗೆ ಕುಳಿತಿದ್ದೀರಾ? ಆಗ ಅವ್ರು ಹೇಳ್ತಾರೆ, ನರ ಋಷಿಗಳು ಹೇಳ್ತಾರೆ, ದೈತ್ಯೇಶ್ವರ ನಿನಗೆ ಯಾಕಪ್ಪ ನಮ್ಮ ವರ್ತನೆಯ ಒಂದು ಚಿಂತೆ ಬೇಡ ನಿನಗೆ, ಆದರೆ ನಾವು ನಮ್ಮ ಧರ್ಮವನ್ನು ಪಾಲಿಸ್ತಾ ಇದ್ದೇವೆ. ಆಗ ಪ್ರಹ್ಲಾದನಿಗೆ ಕೋಪ ಬರುತ್ತೆ. ಧರ್ಮ ಸಂಸ್ಥಾಪನೆಯು ರಾಜನಾದ ನನ್ನ ಕರ್ತವ್ಯ. ಇವರಿಬ್ಬರು ಯಾವುದಾದ್ರೂ ಒಂದು ಮಾರ್ಗ ಅನುಸರಿಸಬೇಕು, ಇಲ್ಲ ಬ್ರಹ್ಮ ಮಾರ್ಗ ಅನುಸರಿಸಿ, ಇಲ್ಲ ಕ್ಷತ್ರಿಯ ಮಾರ್ಗವನ್ನು ಅನುಸರಿಸಿ, ಹಾಗೆ ಮಾಡ್ತೇನೆ ನಾನು ಅಂದ್ಬಿಟ್ಟು ನಾನು ಯುದ್ಧಕ್ಕೆ ಬರ್ತೇನೆ ನಿಮ್ಮ ಮೇಲೆ ಅಂದಾಗ ಆಗ ನರ ಹೇಳ್ತಾನೆ, ತಾನು ಅಜಗವ ಅನ್ನೋ ಒಂದು ಬಿಲ್ಲನ್ನು ತಗೊಂಡು ಅವನ ಮುಂದೆ ಸಿದ್ಧನಾಗಿ ನಿಂತ್ಕೋತಾನೆ. ಇಬ್ಬರು ಶ್ರೇಷ್ಠವಾದಂಥ ಅಸ್ತ್ರಗಳನ್ನು ಪ್ರಯೋಗ ಮಾಡಿ ಭಯಂಕರವಾದಂಥ ಯುದ್ಧ ಮಾಡ್ತಾರೆ. ಎಷ್ಟು ವರ್ಷಗಳ ಕಾಲ ಯುದ್ಧ ಮಾಡಿದ್ರು ಯಾರೂ ಸೋಲಲಿಲ್ಲ. ಕೊನೆಗೆ ಪ್ರಹ್ಲಾದರಾಜರಿಗೆ ವಾಯುದೇವರ ಅನುಗ್ರಹದಿಂದಾಗಿ ಮನಸ್ಸಿಗೆ ಅನ್ಸುತ್ತೆ, ಇಲ್ಲ ನರಸಿಂಹದೇವರನ್ನ ಪ್ರಾರ್ಥನೆ ಮಾಡ್ತಾರೆ. ಆಗ ಆ ನರಸಿಂಹದೇವರು ಅವರಿಗೆ ಒಳಗಡೆ ಹೇಳ್ತಾರೆ, ನಾರಾಯಣ ಮಹರ್ಷಿಗಳು ಧರ್ಮನ ಪುತ್ರರು, ಅವರನ್ನ ಗೆಲ್ಲಲು ಯಾರಿಂದಲೂ ಸಾಧ್ಯವೇ ಇಲ್ಲ, ಅಸಾಧ್ಯವಾದಂತಹ ಕೆಲಸಕ್ಕೆ ಕೈ ಹಾಕಬೇಡ ಪ್ರಹ್ಲಾದ ಅಂದಾಗ ಅವರನ್ನ ಭಕ್ತಿಯಿಂದ ಮಾತ್ರ ನೀನು ಗೆಲ್ಲಬಹುದು ಅಂತ ಹೇಳಿ ಕಳಿಸ್ತಾನೆ. ಆಗ ಪ್ರಹ್ಲಾದರಾಜರು ತನ್ನ ರಾಜ್ಯವನ್ನ ಅಂಧಕಾಸುರನಿಗೆ ವಹಿಸಿ ಬಿಡ್ತಾರೆ. ಆಮೇಲೆ ಬದ್ರಿಕಾಶ್ರಮಕ್ಕೆ ಹೋಗಿ ಋಷಿಗಳನ್ನ ಭಕ್ತಿಯಿಂದ ಧ್ಯಾನ ಮಾಡ್ತಾರೆ. ಆ ಭಕ್ತಿಗೆ ಒಲಿದು ನರನಾರಾಯಣರು ಪ್ರಹ್ಲಾದರಾಜರಿಗೆ ಅನೇಕ ವರಗಳನ್ನು ಕೊಟ್ಟರು ಅಂತ ಅವರ ಚರಿತ್ರೆಯಲ್ಲಿ ಕೇಳ್ತೇವೆ. ಹೀಗೆ ಪಾಂಡವರು ವನವಾಸದಲ್ಲಿದ್ದಾಗಲೂ ಅರ್ಜುನ ಪಾಶುಪಶಾಸ್ತ್ರವನ್ನ ಪಡಿಬೇಕು ಅಂತ ತಪಸ್ಸಿಗೆ ಹೋದಾಗ ಉಳಿದವರೆಲ್ಲ ತೀರ್ಥಯಾತ್ರೆಯನ್ನ ಮಾಡ್ತಾ ನರನಾರಾಯಣರ ಆಶ್ರಮಕ್ಕೆ ಪಾಂಡವರೆಲ್ಲ ಬಂದಿದ್ದಾರೆ. ನಾವು ಬದರಿಗೆ ಹೋಗುವಾಗ ನೋಡ್ತೇವೆ, ಅಲ್ಲಿ ಸೌಗಂಧಿಕಾ ಪುಷ್ಪವನ್ನು ತರೋದಕ್ಕೆ ಭೀಮಸೇನ ದೇವರು ಹೋಗಿದ್ದು ಅದೇ ಜಾಗದಲ್ಲಿ. ಅಲ್ಲಿ 6 ರಾತ್ರಿಗಳನ್ನು ಪಾಂಡವರು ಕಳೀತಾರೆ. ಹೀಗೆ ಆ ಬದರಿ ವೃಕ್ಷವನ್ನ ಪೂಜೆ ಮಾಡ್ತಾರೆ. ಇದು ನಾವು ಬದರಿ ವೃಕ್ಷದ ತಟದಲ್ಲಿರ್ತಕ್ಕಂಥ ಆ ಬದರಿ ನಾರಾಯಣನ ಬಳಿಗೆ ಹೋಗಬೇಕಾದ್ರೆ ಕೇವಲ ನಾರಾಯಣ ದೇವರು ನಮ್ಮ ಉದ್ದೇಶ ಆಗಿರಬಾರ್ದು. ಅಲ್ಲಿ ಸುತ್ತಮುತ್ತ ಎಲ್ಲೆಲ್ಲಿ ಜಾಗ ನಮಗೆ ಸಂದರ್ಶನ ಮಾಡೋದಕ್ಕೆ ಆಗುತ್ತೋ ಎಲ್ಲ ಕಡೆಯಲ್ಲಿ ನರನಾರಾಯಣರು ಅಲ್ಲಿ ವಾಸ ಮಾಡಿದ್ರು, ನರನಾರಾಯಣರು ಓಡಾಡ್ತಿದ್ದಂತಹ ಜಾಗ ಅಂತ ತಿಳಿದು ಒಂದೊಂದು ಹೆಜ್ಜೆಗೂ ನಮಸ್ಕಾರ. ನಿಜವಾಗಿ ಹೇಳ್ತೇನೆ, ನಮ್ಮ ಆಚಾರ್ಯರು ಯಾವಾಗೂ ಹೇಳ್ತಾರೆ, ಬದರಿಗೆ ಪಾದಯಾತ್ರೆ ಹೋಗಬೇಕು. ನಿಜವಾಗಿ ನಾವು ಎಲ್ಲ ಕಡೆ ಒಂದು 10 ಕಡೆ ಅಲ್ಲಿ ನಮ್ಮ ಈ ದಿನನಿತ್ಯ ಬದುಕಿನಲ್ಲಿ ನಡೀತಾ ಇರ್ತೇವೆ. ಆಗ ನಮ್ಮ ಪಾದಯಾತ್ರೆ ಬದರಿನಾರಡು ಒಂದೊಂದು ಹೆಜ್ಜೆಗೆ ಅಕ್ಷಯ ಪುಣ್ಯವನ್ನ ಭಗವಂತ ಅಲ್ಲಿರ್ತಕ್ಕಂಥ ಎಲ್ಲ ಆಶ್ರಮಗಳು ಈಗಲೂ ಇವೆ. ಈಗಲೂ ಮಹರ್ಷಿಗಳು ತಪಸ್ಸು ಮಾಡ್ತಿದ್ದಾರೆ. ನಮ್ಮಂಥವರ ಕಣ್ಣಿಗೆ ಕಾಣ್ತಿಲ್ಲ ಅಷ್ಟೇ, ಆದರೆ ನಾವು ಅದನ್ನು ಅನುಭವಿಸಬಹುದಾಗಿದೆ. ಹೀಗೆ ಆ ಋಷಿಗಳೆಲ್ಲ ವಾಸ ಮಾಡ್ತಿದ್ದಕ್ಕಂಥ ಜಾಗದಲ್ಲಿ ಪಾಂಡವರು ರಾತ್ರಿಯನ್ನು ಕಳೀತಾರೆ. ಅಲ್ಲಿಂದ ಭೀಮ ಸೌಗಂಧಿಕಾ ಪುಷ್ಪವನ್ನು ತರಲು ಹೋಗ್ತಾನೆ. ಮುಂದೆ ಹೋಗಲು ಅವನಿಗೆ ಅಪ್ಪಣೆ ಇಲ್ಲದೆ ನರನಾರಾಯಣನ ಆಶ್ರಮಕ್ಕೆ ಭೀಮಸೇನ ದೇವರು ಬಂದು ಬಿಡ್ತಾರೆ. ಅಂದರೆ ದೊಡ್ಡ ಬದರಿಗೆ ಹೋಗಿಲ್ಲ. ಹೀಗೆ ಕುರುಕ್ಷೇತ್ರದ ಸಂದರ್ಭದಲ್ಲಿ ದುರ್ಯೋಧನ ಭೀಷ್ಮಾಚಾರ್ಯರನ್ನ ಪ್ರಶ್ನೆ ಮಾಡ್ತಾನೆ, ಸ್ವಾಮಿ ಈ ಪಾಂಡವರ ವಿಜಯಕ್ಕೆ ಮೂಲ ಕಾರಣ ಹೇಳಿ, ನನಗೆ
ಏನು ನಾವಿಷ್ಟೆಲ್ಲ ಒಂದು ರೀತಿಯಲ್ಲಿ ಸನ್ನದ್ಧರಾಗಿ ಬಂದರೂ ಅವರಿಗೆ ಯಾಕೆ ವಿಜಯ ಆಗ್ತಿದೆ, ನಮಗೆ ಯಾಕೆ ಸೋಲು ಆಗ್ತಾ ಇದೆ ಅಂತಂದಾಗ ಭೀಷ್ಮಾಚಾರ್ಯ ಹೇಳ್ತಾರೆ, ಅಪ್ಪ ನನಗೆ ಬ್ರಹ್ಮದೇವರು ಹೇಳಿದ್ದಾರೆ, ಅದನ್ನು ನಾನು ನಿನಗೆ ಹೇಳ್ತೇನೆ. ಕೃಷ್ಣಾರ್ಜುನನು ಬೇರೆ ಯಾರೂ ಅಲ್ಲ, ನರನಾರಾಯಣರ ಅವತಾರವೆಂದು ತಿಳಿ. ಇಂಥ ಮಾತು ನಾವು ಮತ್ತೆ ಮತ್ತೆ ಪುನರುಚ್ಚಾರ ಮಾಡಿದಾಗ ನಮ್ಮ ಮನಸ್ಸಿಗೆ ಅನಿಸುತ್ತೆ, ಕೃಷ್ಣ ನಾವು ಮಾಡ್ತಕ್ಕಂಥ ಕೃಷ್ಣ ಮಂತ್ರ ಜಪ ನಾರಾಯಣ ದೇವರ ಜಪ ಅಂತ ನಾವು ತಿಳಿಬೇಕು. ಯಾಕೆಂದರೆ ನರನಾರಾಯಣರೇ ಕೃಷ್ಣ ಅರ್ಜುನರಾಗಿ ಬಂದದ್ದು, ಅರ್ಜುನ ಮತ್ತೆ ಕೃಷ್ಣರಾಗಿ ಬಂದದ್ದು. ನಾರಾಯಣ ದೇವರೇ ಕೃಷ್ಣನಾಗಿ ಬಂದಿದ್ದಾರೆ. ಕೃಷ್ಣ ಭಗವದ್ಗೀತೆಯನ್ನು ನುಡಿದಿದ್ದಾನೆ. ನಾರಾಯಣ ದೇವರ ನುಡಿದ ಮಾತುಗಳನ್ನು ನಾವಿವತ್ತು ಪುನರುಚ್ಚಾರ ಮಾಡ್ತಾ ಇದ್ದೀವಿ ಅಂದಾಗ ನಮ್ಮ ಮನಸ್ಸಿಗೆ ಎಷ್ಟು ರೀತಿಯಲ್ಲಿ ಸ್ವಾಮಿಗಳೇ ಒಬ್ಬ ದೊಡ್ಡವರು ಹೇಳಿದ ಮಾತು, ವಿಜಯದಾಸರ ಸುಳಾದಿಯನ್ನು ಹೇಳಿದರೆ ಮನಸ್ಸಿಗೆ ಆನಂದ ಅಂಥದ್ದು. ನಾರಾಯಣ ದೇವರು, ಸ್ವಯಂ ನಾರಾಯಣ ದೇವರು ಹೇಳಿದಂತಹ ಮಾತುಗಳನ್ನು ಇವತ್ತು ನಾವು ಹೇಳುತ್ತಿದ್ದೀವಿ ಅಂದರೆ ಅದಕ್ಕೆ ಯಾವ ಒಂದು ಹೋಲಿಕೆಯೂ ಇಲ್ಲದಂತೆ ಇದೆ. ಹಾಗೆ ಬ್ರಹ್ಮದೇವರು ಹೇಳಿದಂತಹ ವಿಷಯವನ್ನು ಭೀಷ್ಮಾಚಾರ್ಯರು ದುರ್ಯೋಧನನಿಗೆ ಹೇಳ್ತಾರೆ, ಏನು ಮಾಡಿದ್ರು ನೀವು ಅವ್ರನ್ನ ಗೆಲ್ಲಕ್ಕಾಗೋದಿಲ್ಲ, ನರನಾರಾಯಣರೇ ಅರ್ಜುನ ಮತ್ತು ಕೃಷ್ಣರಾಗಿ ಬಂದಿರೋದು ಅಂತ ಹೇಳಿ ಭೀಷ್ಮಾಚಾರ್ಯರು ಹೇಳ್ತಾರೆ. ಇನ್ನು ನಾವು ಸಹಸ್ರ ಕವಚ ಅಂತ ಒಬ್ಬ ರಾಕ್ಷಸ ಇದ್ದ ವೇದ ಕಾಲದಲ್ಲಿ. ಅವನು ಬಹಳ ಕಾಲ ತಪಸ್ಸು ಮಾಡಿ ಬ್ರಹ್ಮದೇವರನ್ನ ಮೆಚ್ಚಿಸ್ತಾನೆ. ಆಮೇಲೆ ಅವನನ್ನು ಕೊಲ್ಲಬೇಕು ಅಂತ ಹೇಳಿ ಅವನು ನನಗೆ ಅವಧ್ಯತ್ವ ಬೇಕು, ಎಲ್ಲರೂ ಕೇಳೋದದೇ, ನಮಗೆ ಸಾವು ಬೇಡ. ಆದರೆ ಬ್ರಹ್ಮದೇವರು ಹೇಳ್ತಾರೆ, ಇಲ್ಲಪ್ಪ, ಸಾವು ಬೇಡ ಅನ್ನೋ ಹಾಗೆ ಇಲ್ಲೇ ಇಲ್ಲ, ದೇವನ ನಿಯಮ ಇದೆ, ಹುಟ್ಟಿದವನು ಸಾಯಲೇಬೇಕು. ಆದರೆ ನಿನಗೆ ಬೇರೆ ಇನ್ನೇನಾದರೂ ಕೇಳಿಕೋ. ಆಗ ಅವನು ಆ ರಾಕ್ಷಸ, ಸಹಸ್ರ ಕವಚನೆಂಬ ರಾಕ್ಷಸ ಪ್ರಾರ್ಥನೆ ಮಾಡ್ತಾನೆ ಬ್ರಹ್ಮದೇವರನ್ನ, ಸ್ವಾಮಿ ನನ್ನನ್ನು ಯಾರಾದರೂ ಕೊಲ್ಲಬೇಕು ಅಂದರೆ ಅವರು 1000 ವರ್ಷ ತಪಸ್ಸು ಮಾಡಿರಬೇಕು ಅಂತ ಹೇಳಿ ಒಂದು ವರವನ್ನು ಪಡೆದಿರ್ತಾನೆ. ಅವನನ್ನು ಕೊಲ್ಲಲು, ಅವನನ್ನು ದುಷ್ಟ ಸಂಹಾರಕ್ಕಾಗಿ ನರನಾರಾಯಣರು ತಪಸ್ಸು ಮಾಡ್ತಾ ಇರ್ತಾರೆ. ಕೆಲವು ಕಾಲದ ಮೇಲೆ ಗೊತ್ತಾಯಿತು ಅವನಿಗೆ ನರನಾರಾಯಣರು ತಪಸ್ಸು ಮಾಡ್ತಿದ್ದಾರೆ ಅಂತ. ಆಗ ಆ ರಾಕ್ಷಸ ಏನು ಮಾಡ್ತಾನೆ, ಆ ಒಂದು ನರನಾರಾಯಣರ ಮೇಲೆ ಯುದ್ಧಕ್ಕೆ ಬರ್ತಾನೆ. ಸಹಸ್ರ ಕವಚನೊಡನೆ ಯುದ್ಧ ಪ್ರಾರಂಭ ಮಾಡ್ತಾರೆ. ಆಗ ಈ ನಾರಾಯಣನ ಮಾಡಿದಾಗ ನರ ತಪಸ್ಸು ಮುಂದುವರಿಸ್ತಾರೆ, ನರ ಮಾಡಿದಾಗ ನಾರಾಯಣನು ತಪಸ್ಸು ಮುಂದುವರಿಸ್ತಾ ಇದ್ದಾನೆ. ನಾರಾಯಣ ದೇವರು ಆ ಒಂದು 1000 ಕವಚ ಏನಿತ್ತು ಅದರಲ್ಲಿ 999 ಕವಚಗಳನ್ನು ಚೂರು ಮಾಡಿಬಿಡ್ತಾರೆ ನಾರಾಯಣ ದೇವರು. ಆಗ ರಾಕ್ಷಸ ಭಯದಿಂದ ಹೋಗಿ, ಇಲ್ಲ ಇನ್ನೊಂದೇ ಒಂದು ಕವಚ ಇದೆ, ಇವರು ಇಷ್ಟು ಮಾಡಿದವರು ಇನ್ನೊಂದು ಕವಚ ಏನಾದರೂ ನಂದು ಹೋದರೆ ನಾನು ಸತ್ತು ಹೋಗ್ತೇನೆ ಅಂತ ಹೇಳಿ ಅಲ್ಲಿ ಸೂರ್ಯದೇವರ ಮೊರೆ ಹೋಗ್ತಾನೆ. ಆಗ ಸೂರ್ಯನೇ ಆ ಸಹಸ್ರ ಕವಚ, ಸಹಸ್ರ ವರ್ಮ ಅನ್ನೋ ಒಬ್ಬ ರಾಕ್ಷಸನ ಆವೇಶ ಕರ್ಣನಲ್ಲಿ ಇತ್ತು ಅಂತ ನಾವು ತಾತ್ಪರ್ಯದಲ್ಲಿ ಕೇಳ್ತೀವಿ. ಆದರೆ ಅದರ ಹಿನ್ನೆಲೆಯನ್ನ ಕೇಳಿಕೊಂಡಾಗ ಇದು ಪರಿಪೂರ್ಣವಾಗತ್ತೆ. ಆ ಸೂರ್ಯನೊಳಗೆ ಮೊರೆ ಹೊಕ್ಕ ಅಂದರೆ ಸೂರ್ಯನೊಳಗೆ ಹೋಗಿ ಸೇರ್ಕೊಂಡ ಆ ಸೂರ್ಯದೇವರು ಮುಂದೆ ಕರ್ಣನಾಗಿ ಹುಟ್ಟಿದಾಗ ಆ ಸಹಸ್ರ ಕವಚವನ್ನ ಒಂದೇ ಒಂದು ಕವಚ ಉಳಿದಿತ್ತು. ಅದಕ್ಕಾಗಿ ಕರ್ಣ ಹುಟ್ಟಿದಾಗ ಅವನಿಗೆ ಕರ್ಣಕುಂಡಲ ಕವಚ ಹುಟ್ಟಿದ ಮೇಲೆ ಹಾಕಿದ್ದಲ್ಲ, ಹುಟ್ಟುವಾಗಲೇ ಕವಚ ಇತ್ತು. ಯಾಕೆಂದ್ರೆ ಅಲ್ಲಿ ಸಹಸ್ರವರ್ಮ ಅಂತ ಇದ್ದ. ಆ ನರನಾರಾಯಣರೇ ಕೃಷ್ಣಾರ್ಜುನರಾಗಿ ಬಂದು ಕರ್ಣನ ಮೈ ಮೇಲೆ ಹುಟ್ಟಿನಿಂದ ಉಳಿದಿದ್ದ ಒಂದು ಕವಚವನ್ನ ಸೀಳಿದ ಮೇಲೆ ಅರ್ಜುನನಿಂದ ಕೊನೆಗೆ ಕರ್ಣನನ್ನು ಸಂಹಾರ ಮಾಡಿಸ್ತಾನೆ ನಾರಾಯಣ ದೇವರು. ಹೀಗೆ ನೋಡಿ, ಎಲ್ಲಿಂದ ಎಲ್ಲಿಗೆ ಆ ಒಂದು ಕೃತಯುಗದಿಂದ ಅಲ್ಲಿ ಒಂದು ಪಾಂಡವರ ದ್ವಾಪರ ಯುಗದವರೆಗೂ ಒಬ್ಬ ರಾಕ್ಷಸ ತಾನು ಉಳಿಬೇಕು ಅಂತ ಹೋರಾಡ್ದ, ಆದರೆ ನಡೆಯಲಿಲ್ಲ. ಅದರಿಂದ ನಾವು ಸಾಯೋದಾಗ್ಲಿ ಹುಟ್ಟೋದಾಗ್ಲಿ ಯಾವುದಕ್ಕೂ ಪ್ರಾರ್ಥನೆ ಬೇಡ. ದೇವ ನಮಗೆ ಹುಟ್ಟು ಕೊಟ್ಟಿದ್ದಾನೆ, ಸಾವು ಕೊಡ್ತಾನೆ. ಏನು ಕೊಡ್ತೀಯೋ ಸ್ವಾಮಿ ಅದು ನಿನ್ನ ಸೇವಾ, ನೀನು ಕೊಟ್ಟ ಪ್ರಸಾದ ಅಂತ ನಾವು ತಿಳಿದು ನಮ್ಮ ಇರುವ ಆಯುಷ್ಯದಲ್ಲಿ ನಾವು ಸಾಧನೆಯನ್ನು ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಇಲ್ಲಾಂದರೆ ನಮಗೆ ಮರಣವೇ, ಅತ್ಯಂತ ದುರ್ಮರಣವೇ ಗತಿ. ಎಂಥ ಒಂದು ಕವಚ ಇದ್ರೂ ದೇವರು ಭೇದಿಸ್ತಾನೆ. ಆದರೆ ಭಕ್ತಿ ಎಂಬ ಕವಚ, ಕರುಣಾ ಕವಚ, ನಾವು ಹೇಳ್ತೀವಿ ವಿಜಯರಾಯರ ಕರುಣಾ ಕವಚ ಅಂತ. ಅಂದರೆ
ಆ ಒಂದು ನಾರಾಯಣ ವರ್ಮನೂ ಅಷ್ಟೇ, ಆ ಒಂದು ನಾರಾಯಣ ವರ್ಮ ಎಲ್ಲವೂ ಕವಚದಂತೆ ಇದೆ ನಮಗೆ ಅಂದಾಗ ದೇವ ನಮಗೆ ಅದು ರಕ್ಷಣೆಗಾಗಿ ಕೊಟ್ಟಿದ್ದಾನೆ. ದೇವನಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಆ ಶರಣಾಗತಿಯಿಂದ ಇದನ್ನು ಧರಿಸಬೇಕು ಅಂತ ಹೇಳ್ತಾರೆ. 12ನೇ ಸ್ಕಂದದಲ್ಲೂ ಬರುತ್ತೆ ನರನಾರಾಯಣರ ವಿಷಯ. ಭಾಗವತದ 12ನೇ ಸ್ಕಂದದಲ್ಲಿ ಮಾರ್ಕಾಂಡೇಯರಿಗೆ ಪ್ರತ್ಯಕ್ಷರಾಗಿದ್ದಾರೆ ನರನಾರಾಯಣರು. ಪುಷ್ಪಭದ್ರಾ ನದಿ ತೀರದಲ್ಲಿ ಚಿತ್ರ ಎಂಬ ಶಿಲೆಯ ಮೇಲೆ ಕುಳಿತು ತಪೋನಿ ನುಡಿ. ಶಿಲೆಗೆ ಒಂದು ಹೆಸರು. ಎಂತೆಂತಹ ಒಂದು ವಿಷಯವನ್ನ ಮಹಾಭಾರತ ಹೇಳುತ್ತೆ ಅಂದರೆ, ನಾವು ಒಂದೊಂದು ಸ್ಥಳಕ್ಕೆ ಇವತ್ತು ಒಂದೇ ಸ್ಥಳಕ್ಕೆ ಒಂದು ಹೆಸರಿಟ್ಟಿರ್ತಾರೆ ನಮ್ಮ ಏರಿಯಾಗೆ. ಇನ್ಯಾರೋ ಪ್ರಭಾವಶಾಲಿಗಳು ಬಂದರೂ ಆ ಏರಿಯಾ ಹೆಸರೇ ಚೇಂಜ್ ಮಾಡಿಬಿಡ್ತಾರೆ. ಆದರೆ ಒಂದೊಂದು ಶಿಲೆಯು ಭಗವಂತನ ಒಂದೊಂದು ಸೃಷ್ಟಿಯಲ್ಲಿ ಒಂದೊಂದು ಶಿಲೆಗೂ ಹೆಸರು ಇದೆ, ಅಲ್ಲಿ ಅಭಿಮಾನಿ ದೇವತೆ ಇದ್ದಾನೆ ಅನ್ನೋದನ್ನು ನಮಗೆ ಮಹಾಭಾರತ ತಿಳಿಸಿಕೊಡ್ತಾ ಇದೆ. ಇಲ್ಲಿ ಮಾರ್ಕಾಂಡೇಯರು ಪುಷ್ಪಭದ್ರಾ ನದಿ ತಟದಲ್ಲಿ ಚಿತ್ರ ಎಂಬ ಶಿಲೆಯ ಮೇಲೆ ತಪೋನಿರತರಾಗಿರ್ತಾರೆ. ಅವರನ್ನು ಅನುಗ್ರಹ ಕೊಡಬೇಕು ಅಂತ ಹೇಳಿ ನರನಾರಾಯಣರು ಬಂದಾಗ ಆಗ ಮಾರ್ಕಾಂಡೇಯರು, ಚಿರಂಜೀವಿಗಳಾದಂತಹ ಮಾರ್ಕಾಂಡೇಯರು ನಮಸ್ಕಾರ ಪೂರ್ವಕವಾಗಿ, ನಮಸ್ಕಾರ ವ್ರತ ನಾವು ಮಾರ್ಕಾಂಡೇಯರ ಚರಿತ್ರೆಯಲ್ಲಿ ಕೇಳಿದ್ವಿ. ನಮಸ್ಕಾರ ವ್ರತ ಗರ್ಭದಲ್ಲಿ ಇದ್ದಾಗಿನಿಂದ ಅವರ ತಂದೆ ತಾಯಿಗಳು ನಮಸ್ಕಾರ ವ್ರತವನ್ನ ಹಿಡಿದಿದ್ರು. ಆ ನಮಸ್ಕಾರ ವ್ರತ ಸನಕಾದಿಗಳಿಗೆ ನಮಸ್ಕಾರ ಮಾಡಿದ ಮೇಲೆ ನರನಾರಾಯಣರಿಗೆ, ಶೇಷದೇವರೇ ಆ ಒಂದು ನರನಾಗಿ ಬಂದಾಗ ಅವರಿಗೆ ನಮಸ್ಕಾರ ಮಾಡುವಂತಹ ಸೌಭಾಗ್ಯ ಮಾರ್ಕಾಂಡೇಯರಿಗೆ ಸಿಗತ್ತೆ. ಆಗ ನರನಾರಾಯಣ ಋಷಿಗಳು, ನಿನಗೇನು ವರ ಬೇಕು ಕೇಳಪ್ಪ ಮಾರ್ಕಾಂಡೇಯ ಅಂದಾಗ, ಭಗವಂತನ ಮಾಯಾ ಪ್ರಭಾವವನ್ನು ನಾನು ಪ್ರತ್ಯಕ್ಷವಾಗಿ ನೋಡಬೇಕು ಅಂದಾಗ ಆ ಒಂದು ಏನು ಪ್ರಳಯ ಕಾಲದ ಒಂದು ಇದನ್ನು ನಾನು ನೋಡಬೇಕು. ಈಗ ನೋಡಿ, ಆ ರೀತಿ ಇಚ್ಛಾ ಯಾಕಾಯಿತು ಮಾರ್ಕಾಂಡೇಯರಿಗೆ ಅಂದರೆ, ಅವರು ರುದ್ರಾಂತರ್ಗತನಾದ ಮುಖ್ಯ ಪ್ರಾಣಾಂತರ್ಗತ ಸಂಕರ್ಷಣನನ್ನು ಅವರು ಮೆಚ್ಚಿಸಿದ್ರು. ರುದ್ರದೇವರು ಸಿಡಿದು, ನಾನು ಹೇಳಿದೆ ಅವತ್ತು, ನೀವು ದಯಮಾಡಿ ಇದಾದ ಮೇಲೆ ಆ ಮಾರ್ಕಾಂಡೇಯರನ್ನ ಚರಿತ್ರೆಯನ್ನು ಕೇಳಿ. ಯಾಕೆಂದರೆ ಮಾರ್ಕಾಂಡೇಯರು ನಮ್ಮ ಚಿರಂಜೀವಿಗಳು, ನಮ್ಮ ಸಾಧನ ಆಯುಷ್ಯ ಚಿರಂಜೀವಿತ್ವ, ನಮ್ಮ ಮಕ್ಕಳಿಗೆ ಚಿರಂಜೀವಿತ್ವ ಬರಬೇಕು, ಎಂದೂ ಅಪಮೃತ್ಯು ಬರಬಾರ್ದು, ನಮ್ಮ ಮುಂದೆ ನಮ್ಮ ಮಕ್ಕಳು ಎಲ್ಲ ರೀತಿಯಲ್ಲಿ ಸಾಧನೆ ಮಾಡಬೇಕು ಅನ್ನೋ ಇಚ್ಛೆ ಇದ್ದರೆ ನಾವು ಮಾರ್ಕಾಂಡೇಯನ ನೋಡಿ, ಭಾಗವತ ಸಹಿತ ಮಾರ್ಕಾಂಡೇಯ ಚರಿತ್ರೆಯೊಂದಿಗೆ ಅದು ಸಂಪನ್ನವಾಗುತ್ತೆ. ಹಾಗಾಗಿ ಮಾರ್ಕಾಂಡೇಯರು ಬದರೀನಾರಾಯಣನ ಅನುಗ್ರಹ ಪಡೆದವರು ಅಂತ ತಿಳಿದು ಅವರ ಚರಿತ್ರೆಯನ್ನು ಮತ್ತೊಮ್ಮೆ ಮನನ ಮಾಡೋಣ ಅಂತ ಹೇಳ್ತಾ ಮುಂದೆ ಅವರು ಬದರಿಕಾಶ್ರಮಕ್ಕೆ ಹೊರಟು ಬಿಟ್ಟರು, ಅವನಿಗೆ ಅನುಗ್ರಹ ಮಾಡಿ. ಆಮೇಲೆ ಒಂದು ದಿನ ಬಿರುಗಾಳಿ ಬೀಸ್ತೋ, ಮಾರ್ಕಾಂಡೇಯರನ್ನ ಸೆಳೆದುಕೊಂಡು ಹೋಗ್ತಿದೆ. ಪ್ರಳಯದಲ್ಲಿ ಆಲದಲಿಯ ಮೇಲೆ ಎಲ್ಲೆಲ್ಲೂ ನೀರಾಗ್ಬಿಟ್ಟಿದೆ. ಅಲ್ಲಿ ಮುಕುಂದನನ್ನ ಆ ಮಾರ್ಕಾಂಡೇಯರು ಕಾಣ್ತಾರೆ. ಸಕಲ ಲೋಕಗಳನ್ನ ನರನಾರಾಯಣರ ವರಪ್ರಭಾವದಿಂದ ಅವರು ನೋಡ್ತಾರೆ ಅಂತ ಹೇಳಿ ನಮಗೆ ಆ ಒಂದು ಭಾಗವತದಲ್ಲಿ ಈ ರೀತಿ ಬರುತ್ತೆ. ನರನಾರಾಯಣರ ಸ್ಮರಣೆ ಮಾಡ್ತಾ ಇದ್ರೆ ಆ ಒಂದು ಇಡೀ ನೋಡಿ, ಭಾರತ ದೇಶದ ದೇವನನ್ನ ಸ್ಮರಣೆ ಮಾಡಿದರೆ ನಮಗೆ, ನಾವು ಕಲಿಯುಗದಲ್ಲೇ ಇರಬಹುದು, ಆದರೆ ಭಗವಂತ ಅಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ. ಭಗವಂತನೇ ಕಲಿಗೆ ಕೊಟ್ಟಿರೋದು, ಅವನಿಗೆ ನಿಯಾಮಕನಾಗಿ ಅಲ್ಲೂ ಇದ್ದು ಅವನನ್ನು ಮುನ್ನಡೆಸೋನು. ಆದರೆ ಇಂಥ ಕಲಿಯುಗದಲ್ಲೂ ನಾವು ತಪಸ್ಸು ಮಾಡಬೇಕು. ತಪ ಅಂದರೆ ಆಲೋಚನೆ, ಮೊದಲಿಗೆ ಸಾಧನೆ ಮಾಡಬೇಕು ಅನ್ನೋ ಮನಸ್ಸು ಬರಬೇಕು, ವಿಘ್ನಗಳು ಬರಬಾರ್ದು ಅಂದಾಗ ಆ ನಾರಾಯಣ ದೇವರನ್ನ ನಾವು ಮೊರೆ ಹೋಗಬೇಕು. ರಾಜನ ಮೊರೆ ಹೋದ ಮೇಲೆ, ರಾಜನ ರಕ್ಷಣೆ ನಮಗೆ ಸಿಕ್ಕಿದೆ ಅಂದರೆ ನಮ್ಮ ಸಾಧನೆ ನಿರ್ವಿಘ್ನವಾಗಿ ನಡೆಯುತ್ತೆ ಅಂತ ತಿಳಿಬಹುದು. ಹೀಗೆ ಮತ್ತೊಮ್ಮೆ ನಾವು ಆ ಒಂದು ಯಮದೇವರನ್ನ ಸ್ತೋತ್ರ ಮಾಡೋಣ. ನರನ ನಾರಾಯಣನ ಹರಿಕೃಷ್ಣರ ಪಡೆದೆ ಪುರುಷಾರ್ಥ ತೆರದಲ್ಲಿ, ತರಣಿ ಶಶಿ ಶತರೂಪರಿಗೆ ಸಮನೆನಿಸಿ, ಪಾಪಿಗಳ ನಿರಯೋದೊಳು ನೆಲೆಗೊಳಿಸಿ, ಸಜ್ಜನ ನೆರವಿಯನ್ನು ಪಾಲಿಸುವ ಔದುಂಬರ ಸಲಹು ಸಲಹೆಮ್ಮ ಬಿಡದಲೆ ಪರಮ ಕರುಣದಲ್ಲಿ. ಸ್ವಾಮಿ, ನಿಮ್ಮ ಕರುಣೆಯಿಂದಲೇ ನಾವಿವತ್ತು ಭಾರತ ದೇಶ ಸಾಧನ ಕ್ಷೇತ್ರದಲ್ಲಿ ನಮಗೆ ಜನ್ಮ ಬಂದಿದೆ. ಇಂತಹ ಕಾವೇರಿ ತೀರದಲ್ಲಿ ನಾವು ಭಾಗವತವನ್ನು ತೆಗೆದು ನೋಡಿ, ಅದರಲ್ಲಿ ಒಂದು ಸ್ತೋತ್ರ ಇದೆ, ಆ ಒಂದು ಶ್ಲೋಕ ಬರುತ್ತೆ, ವೇದವ್ಯಾಸರು ಬರೆದಂತಹ ಶ್ಲೋಕ. ನಾನು ಸ್ವಾಮಿ ಕಾವೇರಿ ತೀರದಿಂದ ಬಂದಿದ್ದೇನೆ ಅಂದರೆ ನಮ್ಮ ಎಂಟ್ರೆನ್ಸೇ ಪ್ರತ್ಯೇಕ ಅಂತೆ ನಾರಾಯಣ ದೇವರ ದರ್ಶನಕ್ಕೆ. ಆದರೆ ಅಂಥ ಕಾವೇರಿಗೆ ಅಷ್ಟು ಮಹತ್ವ ಇದೆ. ಕಾವೇರಿ ತೀರದಿಂದ ಇಲ್ಲಿ ಜನ್ಮ ಪಡೆದು ಸಾಧನೆಗಾಗಿ ಬಂದಿದ್ದೇನೆ ಸ್ವಾಮಿ, ನನ್ನ ಜನ್ಮ ಸಾರ್ಥಕ ಮಾಡಿ. ಹರಿನಾರಾಯಣರ ಸ್ಮರಣೆ, ಇಂತಹ ಅಧಿಕ ಮಾಸ ಬರ್ತಾ ಇದೆ, ಇಂತಹ ಎಲ್ಲವೂ ಪರ್ವಕಾಲ, ನಾವೆಂಥ ದೇಶ
ಕಾಲ ಎಲ್ಲವೂ ಕೂಡಿ ಬಂದಿದೆ. ಇಂತಹ ಸಮಯದಲ್ಲಿ ನೀನು ನನಗೆ ಇದೇ ಸಮಯ ರಂಗ ಬಾರೆಲೋ ಅಂತ ದಾಸರು ಕರೀತಾರೆ. ಇಂತಹ ಒಳ್ಳೆಯ ವೈಷ್ಣವ ಜನ್ಮ ಬಂದಿದೆ, ಇಂತಹ ಪ್ರದೇಶದಲ್ಲಿ ನಾವಿದ್ದೇವೆ, ಇಂತಹ ಗುರುಗಳು, ಇಂತಹ ಒಂದು ಚರಿತ್ರೆ ನಮಗೆ ಸಿಕ್ಕಿದೆ, ಋಷಿ ಮುನಿಗಳ ಚರಿತ್ರೆ ಇವತ್ತು ನಿಜವಾಗಿ ಸಂಪನ್ನವಾಯಿತು ಅಂತ ತಿಳಿಬೇಕು. ನಾವು ನಾರದರಿಗೆ ವೇದವ್ಯಾಸರ ಒಂದು ಇದನ್ನ ಸಂಪನ್ನಗೊಳಿಸಬೇಕು ಅಂದ್ರೆ ನರನಾರಾಯಣರು ನಮ್ಮ ಈ ಋಷಿ ಚರಿತ್ರೆಯನ್ನ ಸಂಪನ್ನಗೊಳಿಸಿದ್ದಾರೆ. ನಾವು ಹೇಳ್ತೀವಿ ಒಂದು ಯಾವುದೇ ಒಂದು ವ್ರತನೋಹಿಗಳನ್ನ ಮಾಡಬೇಕಾದ್ರೆ ಒಂದು ಇದನ್ನ ಮಾಡಬೇಕು, ಅದೇನೋ ಬಾಯಿಗೆ ಬರ್ತಿಲ್ಲ ನನಗೆ ಆ ಒಂದು ವರ್ಡು, ಆ ಒಂದು ಇದನ್ನ ಮಾಡ್ಬೇಕಾದ್ರೆ ಸಂಪನ್ನಗೊಳಿಸ್ಬೇಕಾದ್ರೆ ನಾವು ಏನು ಮಾಡ್ತೀವಲ್ವಾ, ಆ ರೀತಿ ನರನಾರಾಯಣರ ಚರಿತ್ರೆ ಅಂತ ನಾವು ತಿಳಿಬೇಕು. ಎಲ್ಲ ಋಷಿಗಳಲ್ಲಿ ನರನಾರಾಯಣರನ್ನ ಚಿಂತನೆ ಮಾಡ್ತಾ ನಾವು ಋಷಿ ಮುನಿಗಳನ್ನ ದೇವಋಣ, ಋಷಿ ಋಣ, ಪಿತೃಋಣ, ಈ ಮೂರೂ ಋಣಗಳ ಪರಿಹಾರಕ್ಕಾಗಿ ನಿರಂತರವಾದಂತಹ ಪ್ರಯತ್ನ ನಮ್ಮದಾಗಿರಬೇಕು. ಫಲಾಫಲಗಳು ನಮಗೆ ಬೇಡ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಯಾವ ಫಲದ ಆಸೆ ಬೇಡ. ಸ್ವಾಮಿ ನೀನು ಮನುಷ್ಯ ಜನ್ಮ ಕೊಟ್ಟಿದ್ಯಾ, ನನಗೆ ಸಾಧನ ಶರೀರ ಕೊಟ್ಟಿದ್ಯಾ, ಸಾಧನೆ ಮಾಡಿಸು. ಮಾಡಿದ ಮೇಲೆ ಇದಕ್ಕೇನು ಫಲ ಅನ್ನೋದು ಹಿಂದೆ ತಿರುಗಿ ನೋಡೋದು ಬೇಡ. ನಾವು ಮುಂದೆ 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 ಹೋಗ್ತಾ ಇರೋಣ ಅಂತ ಹೇಳ್ತಾ ನರನಾರಾಯಣರ ಆ ಋಷಿಗಳು ನಮಗೆ ಅನುಗ್ರಹ ಮಾಡಲಿ. ಆ ಯಮದೇವರ ಅಂತರ್ಗತ, ಮುಖ್ಯ ಪ್ರಾಣ ಅಂತರ್ಗತ ನರನಾರಾಯಣರಿಂದ ಅಭಿನ್ನನಾದಂತಹ ಮಮ ಕುಲಸ್ವಾಮಿಯಾದಂತಹ ಶ್ರೀನಿವಾಸನಿಂದಲೂ ಅಭಿನ್ನನಾದಂತಹ ಬಿಂಬರೂಪಿ ಭಗವಂತ ಶ್ರೀಹರಿ ಪ್ರಿಯತಾಂ ಕ್ಷೇತ್ರ ಕ್ಷೇತ್ರಜ್ಞ ಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು.